I am Savita Chikkanawar, Assistant Professor in History, GFGC, ತಿಪ್ಟೂರು. ನಾನಿಂದು ದ ಹಿಸ್ಟರಿ ಆಫ್ ಮಿಡಿವಲ್ ಇಂಡಿಯಾ ಅನ್ನುವಂತಹ ಪೇಪರಲ್ಲಿ ಸರ್ವೆ ಆಫ್ ಸೋರ್ಸಸ್ ಈಗಾಗಲೇ ನಾವು ಕಳೆದ ಸೆಷನ್ನಲ್ಲಿ ಸರ್ವೆ ಆಫ್ ಸೋರ್ಸಸ್ಸಲ್ಲಿ ಲಿಟರರಿ ಸೋರ್ಸಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಸೊ ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಏನಿದೆ ಆರ್ಕಿಯಾಲಜಿಕಲ್ ಸೋರ್ಸಸ್. ಸೊ ಹಾಗಾದರೆ ನಾನಿವತ್ತು ಆರ್ಕಿಯಾಲಜಿಕಲ್ ಸೋರ್ಸಸ್ ಬಗ್ಗೆ ನಾವಿವತ್ತು ಸ್ಟಡಿ ಮಾಡೋಣ. ಸೊ ಸರ್ವೆ ಆಫ್ ದ ಸೋರ್ಸಸ್ ಅದರಲ್ಲಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ಏನು? ಈಗಾಗಲೇ ನಿಮಗೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಪುರಾತತ್ವ ಮೂಲಾಧಾರಗಳಂದರೆ ಏನು ಅಂತ ಗೊತ್ತಿದೆ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಈಗದ ಆದಿಮಾನವ ತನ್ನ ನಿತ್ಯದ ಜೀವನದ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವನ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಆತ ಕೆಲವೊಂದು ವಸ್ತುಗಳನ್ನು ಪಳೆಯುಳಿಕೆಗಳನ್ನು ಬಿಟ್ಟು ಹೋಗಿದ್ದಾನೆ. ಆ ವಸ್ತುಗಳು ಆ ಪಳೆಯುಳಿಕೆಗಳನ್ನು ನಾವು ಆರ್ಕಿಯಾಲಜಿಕಲ್ ಸೋರ್ಸಸ್ ಪುರಾತತ್ವ ಮೂಲಾಧಾರಗಳು ಅಂತ ಕರಿತೀವಿ. ಅದು ಜೆವೆಲ್ಸ್ ಆಗಿರ್ಬೋದು, ಆರ್ಟಿಫ್ಯಾಕ್ಟ್ಸ್ ಆಗಿರಬಹುದು, ಅಥವಾ ಪಳೆಯುಳಿಕೆಗಳಾಗಿರಬಹುದು, ಮಡಿಕೆ ಕುಡಿಕೆಗಳಾಗಿರಬಹುದು, ಆಯುಧಗಳಾಗಿರಬಹುದು. ಸೊ ವಾಟ್ ಎವರ್ ಇಟ್ ಮೇ ಬಿ, ಅದು ಏನಾದರೂ ಆಗಿರಲಿ, ಅದು ಅಂದಿನ ಕಾಲದ ಇತಿಹಾಸವನ್ನು, ಪ್ರಮುಖವಾದ ಐತಿಹಾಸಿಕ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೇ ಆದರೆ ಅದನ್ನು ನಾವು ಪುರಾತತ್ವ ಮೂಲಾಧಾರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಈ ಪುರಾತತ್ವ ಮೂಲಾಧಾರಗಳು ಸಾಹಿತ್ಯಿಕ ಮೂಲಾಧಾರಗಳಷ್ಟೇ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಯಾಕೆ ಅಂತ ಹೇಳಿದ್ರೆ, ಸಾಹಿತ್ಯಿಕ ಮೂಲಾಧಾರಗಳು ನಮಗೆ ಒದಗಿಸಲ್ಪಡುವ ಮಾಹಿತಿಗಳನ್ನು ಪುರಾತತ್ವ ಮೂಲಾಧಾರಗಳು ದೃಢಪಡಿಸುತ್ತವೆ. ಸೊ ಹಾಗಿದ್ದಾಗ ಪುರಾತತ್ವ ಮೂಲಾಧಾರಗಳು ಕೂಡ ಇತಿಹಾಸ ರಚನೆಗೆ ಮತ್ತು ಇತಿಹಾಸ ಅಧ್ಯಯನಕ್ಕೆ ಸಾಹಿತ್ಯಿಕ ಮೂಲಾಧಾರಗಳಷ್ಟೇ ಪ್ರಮುಖವಾಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ಆರ್ಕಿಯಾಲಜಿಕಲ್ ಸೋರ್ಸಸ್ಸಲ್ಲಿ ನಾವು ಅದು ಮೀಡಿಯಲ್ ಪೀರಿಯಡ್ಗೆ ಬರೋದಾದರೆ ತ್ರೀ ಟೈಪ್ಸಲ್ಲಿ ಇದನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒನ್ ಕಾಯಿನ್ಸ್, ಸೆಕೆಂಡ್ ಒನ್ ಇನ್ಸ್ಕ್ರಿಪ್ಷನ್ಸ್, ಥರ್ಡ್ ಒನ್ ಮಾನ್ಯುಮೆಂಟ್ಸ್. ಸೊ ಮಧ್ಯಯುಗೀನ ಭಾರತದ ಇತಿಹಾಸ ರಚನೆಗೆ ಈ ಮೂರು ವಿಧದ ಆರ್ಕಿಯಾಲಜಿಕಲ್ ಸೋರ್ಸಸ್ ಪುರಾತತ್ವ ಮೂಲಾಧಾರಗಳು ನಮಗೆ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯಕ ಆಗಿದೆ. ಸೊ ಈ ಮೂರು ವಿಧದ ಮೂಲಾಧಾರಗಳನ್ನು ನಾವು ವಿವರವಾಗಿ ಈಗ ಅಧ್ಯಯನವನ್ನು ಮಾಡೋಣ. ಸೊ ಫಸ್ಟ್ ಒನ್ ಕಾಯಿನ್ಸ್, ನಾಣ್ಯಗಳು. ಸೊ ಹಾಗಿದ್ದಾಗ ನಮ್ಮ ಪ್ರಾಚೀನ ಕಾಲದಲ್ಲಿ ಅನೇಕ ಅರಸರು ಹೊರಡಿಸಿರುವಂತೆ ಮಧ್ಯಯುಗೀನ ಭಾರತದಲ್ಲಿಯೂ ಕೂಡ ಸುಲ್ತಾನ್ರು, ಮೊಘಲ್ ಬಾದಶಾಹಗಳು ಅನೇಕ ನಾಣ್ಯಗಳನ್ನು ತಮ್ಮ ಆಡಳಿತದ ಅವಧಿಯಲ್ಲಿ ಹೊರಡಿಸಿದ್ದಾರೆ. ಸೊ ಹಾಗಿದ್ದಾಗ ಆ ನಾಣ್ಯಗಳು ವಿವಿಧ ಲೋಹಗಳಲ್ಲಿ ಇದೆ. ಸಾಮಾನ್ಯವಾಗಿ ಸಿಲ್ವರ್ ಕಾಯಿನ್ಸನ್ನು ನೋಡ್ಬೋದು, ತಾಮ್ರದ ನಾಣ್ಯಗಳನ್ನು ನೋಡ್ಬೋದು, ಬ್ರಾನ್ಸ್ ಹಿತ್ತಾಳೆಯ ನಾಣ್ಯಗಳನ್ನು ಕೂಡ ನಾವು ನೋಡಬಹುದು. ಸೊ ಹೀಗೆ ವಿವಿಧ ಲೋಹಗಳಲ್ಲಿ ವಿವಿಧ ನಾಣ್ಯಗಳನ್ನು ವಿವಿಧ ಅವಧಿಗಳಲ್ಲಿ ಅವರು ಹೊರಡಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾದರೆ ಈ ನಾಣ್ಯಗಳು ಮಧ್ಯಯುಗೀನ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹು ಮುಖ್ಯವಾದ ಮೂಲಾಧಾರಗಳಾಗಿದೆ. ಈ ನಾಣ್ಯಗಳಿಂದ ಟ್ರೇಡ್ ಆ್ಯಂಡ್ ಕಾಮರ್ಸ್, ವ್ಯಾಪಾರ ಮತ್ತು ವಾಣಿಜ್ಯ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸೊ ವಿದೇಶಿ ಸಂಬಂಧಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಂದರೆ ಮಧ್ಯಯುಗೀನ ಭಾರತೀಯ ಸುಲ್ತಾನರು ವಿದೇಶಗಳೊಂದಿಗೆ ಹೊಂದಿರತಕ್ಕಂಥ ಸಂಬಂಧಗಳನ್ನು ತಿಳಿದುಕೊಳ್ಳೋದಕ್ಕೆ ಇವು ಸಹಾಯಕ ಆಗಿದೆ. ರಾಜರ ಬಿರುದುಗಳೇನಾಗಿತ್ತು, ಸುಲ್ತಾನರು ಯಾವ ಬಿರುದುಗಳನ್ನು ಹೊಂದಿದ್ರು, ಅವರ ಸಾಮ್ರಾಜ್ಯ ವಿಸ್ತಾರ ಎಂಥದ್ದಾಗಿತ್ತು, ನೆರೆಹೊರೆಯ ರಾಜ್ಯಗಳೊಂದಿಗೆ ಎಂತಹ ಸಂಪರ್ಕವನ್ನು ಹೊಂದಿದ್ರು, ಅವರ ಧಾರ್ಮಿಕ ನೀತಿ ಎಂಥದ್ದಾಗಿತ್ತು, ಸೊ ಅವರ ಒಂದು ನೀತಿ, ಅವರ ಆಡಳಿತ ಇವೆಲ್ಲವೂ ಕೂಡ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಮುಂತಾದ ವಿಷಯಗಳನ್ನು ನಾವು ನಾಣ್ಯಗಳ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಸೊ ಹೀಗಾಗಿ ಇವು ಇತಿಹಾಸ ರಚನೆಗೆ ಬಹಳಷ್ಟು ನಮಗೆ ಸಹಾಯಕ ಆಗಿವೆ. ಹಾಗಾದರೆ ಇಂತಹ ಮಿಡಿವಲ್ ಪೀರಿಯಡ್ಸಲ್ಲಿ ಬರ್ತಕ್ಕಂತಹ ಪ್ರಮುಖವಾದ ನಾಣ್ಯಗಳು ಯಾವುದು, ಇಂಪಾರ್ಟೆಂಟ್ ಕೈಂಡ್ಸ್ ಆಫ್ ಮಿಡಿವಲ್ ಪೀರಿಯಡ್, ಅದ್ರ ಬಗ್ಗೆ ನಾವೀಗ ತಿಳಿತಾ ಹೋಗೋಣ. ದ ಸಿಲ್ವರ್ ಕೈಂಡ್ಸ್ ಆಫ್ ಮೊಹಮ್ಮದ್ ಗಜ್ನಿ. ದ ಸಿಲ್ವರ್ ಕಾಯಿನ್ಸ್ ಆಫ್ ಮೊಹಮ್ಮದ್ ಗಜ್ನಿ. ಸೊ
ಮಹಮ್ಮದ್ ಗಜ್ನಿಯ ನಾಣ್ಯವನ್ನು ನಾವು ನೋಡೋದಾದರೆ ಆ ನಾಣ್ಯಗಳಲ್ಲಿ ಮಹಮ್ಮದ್ ಗಜ್ನಿಯ ಹೆಸರು ಮುದ್ರಿತ ಆಗಿದೆ. ಹಾಗಾದರೆ ಆ ನಾಣ್ಯವನ್ನು ಹೊಡೆಸಿರ್ತಕ್ಕಂಥ ವ್ಯಕ್ತಿ ಮಹಮ್ಮದ್ ಗಜ್ನಿಯ ಕಾಲದಲ್ಲಿ ಇಂತಹ ಒಂದು ಸಿಲ್ವರ್ ಕಾಯಿನ್ಸ್ ಹೊರಡಿಸಲ್ಪಟ್ಟಿತ್ತು ಅನ್ನುವಂತಹ ವಿಷಯ ನಮಗೆ ಅರ್ಥ ಆಗ್ತದೆ. ಅದರ ಜೊತೆಗೆ ಸಮಕಾಲೀನ ವಿಷಯಗಳನ್ನು ಕ್ರೊನಾಲಜಿಕಲ್ ಮ್ಯಾಟರ್ ಅಂತಂದರೆ ನಮಗೆ ಆವತ್ತಿನ ಕಾಲ ನಿರ್ಣಯಕ್ಕೆ ಬಹಳಷ್ಟು ನಮಗೆ ಸಹಾಯ ಆಗುತ್ತೆ. ಸೊ ಯಾವ ಕಾಲದಲ್ಲಿ ಅದು ಹೊರಡಿಸಲ್ಪಡ್ತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಇದು ಬಹುಮುಖ್ಯವಾಗಿದೆ. ಇನ್ನು ಎರಡನೇದಾಗಿ ದ ಕೈನ್ಸ್ ಆಫ್ ಇಲ್ತುತ್ಮಿಶ್ ಅಂತಂತ ಹೇಳಿದ್ರೆ ಇಲ್ಲಿ ಇಲ್ತಮಿಶ್ ಅಂತಕ್ಕಂತಹ ಸುಲ್ತಾನ ಸ್ಲೇವ್ ಡೈನಾಸ್ಟಿಗೆ ಸೇರಿರ್ತಕ್ಕಂತಹ ಸುಲ್ತಾನ ಆಗಿದ್ದಾನೆ. ಸೊ ಈತ ತನ್ನ ಅವಧಿಯಲ್ಲಿ ಹೊಡೆಸಿರ್ತಕ್ಕಂತಹ ನಾಣ್ಯಗಳ ಮೇಲೆ ತನ್ನನ್ನು ತಾನು ಖಲೀಫನ ಪ್ರತಿನಿಧಿ ಅಂತ ಬರ್ಕೊಂಡಿದ್ದಾನೆ, ಮುದ್ರಿಸಿದ್ದಾನೆ. ಹಾಗಾದರೆ ಬಾಗ್ದಾದ್ನ ಖಲೀಫನ ಪ್ರತಿನಿಧಿ ತಾನು ಅಂತಕ್ಕಂಥ ಮ್ಯಾಟ್ರು ನಮಗೆ ಅದರಿಂದ ಗೊತ್ತಾಗ್ತದೆ ಅಂತಕ್ಕಂಥ ವಿಷಯ ಆ ನಾಣ್ಯಗಳಿಂದ ನಮಗೆ ಸ್ಪಷ್ಟೀಕರಣವಾಗ್ತದೆ. ಸಾಹಿತ್ಯಿಕ ಮೂಲಾಧಾರ ಕೂಡ ನಮಗೆ ಇದಕ್ಕೆ ಇದೆ. ಆದರೆ ಆ ಸಾಹಿತ್ಯಿಕ ಮೂಲಾಧಾರದಲ್ಲಿ ನಮಗೆ ತಿಳಿದಿರ್ತಕ್ಕಂಥ ಮಾಹಿತಿ ದೃಢೀಕರ್ತಕ್ಕಂಥದ್ದು ಇಂತಹ ಒಂದು ಆರ್ಕಿಯಾಲಜಿಕಲ್ ಸೋರ್ಸಸ್ಸಿಂದ. ಸೊ ಆ ಒಂದು ಮಾಹಿತಿಯನ್ನು ಇಲ್ತಮಿಶ್ನ ಕಾಲದಲ್ಲಿ ಹೊಡೆಸಲ್ಪಟ್ಟಿರ್ತಕ್ಕಂಥ ನಾಣ್ಯಗಳು ದೃಢೀಕರಿಸಿದವೆ. ಸೊ ನೆಕ್ಸ್ಟ್ ಒನ್ ದ ಸಿಲ್ವರ್ ಕಾಯಿನ್ಸ್ ಟಂಕ ಆಫ್ ಬಲ್ಬನ್ನ ಕಾಲದಲ್ಲಿ ಟಂಕ ಅನ್ನುವಂತಹ ನಾಣ್ಯ ಹೊರಡಿಸಲ್ಪಡ್ತು. ಸೊ ಈ ನಾಣ್ಯವು ಕೂಡ ಅವತ್ತಿನ ಕಾಲದ ಐತಿಹಾಸಿಕ ಮಾಹಿತಿಯನ್ನು ನಮಗೆ ಕೊಡ್ತದೆ. ಅವತ್ತಿನ ಕಾಲವನ್ನು ಹೇಳ್ತಕ್ಕಂಥದ್ದಾಗಿದೆ. ಬಲ್ಬನ್ನ ಹೆಸರು ಅದರಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಮುಂತಾದ ಮಾಹಿತಿ ನಮಗೆ ಅದರಿಂದ ಲಭ್ಯವಿದೆ. ನೆಕ್ಸ್ಟ್ ಒನ್ ದ ಕೈನ್ಸ್ ಆಫ್ ದ ತುಘಲಕ್ಸ್. ಹಾಗಾದರೆ ತುಘಲಕ್ ಡೈನಾಸ್ಟಿ ಅವಧಿಯಲ್ಲಿ ವಿಭಿನ್ನ ರೀತಿಯ ನಾಣ್ಯಗಳು ಹೊರಡಿಸಲ್ಪಡ್ತು. ಸೊ ಈ ಮೊದಲು ಕಂಪೇರ್ ಮಾಡಿದ್ರೆ ಇಟ್ ಮೀನ್ಸ್ ಸ್ಲೇವ್ ಡೈನಾಸ್ಟಿ ಆ್ಯಂಡ್ ಖಾಲ್ಜೀಸ್ ಡೈನಾಸ್ಟಿಗೆ ಕಂಪೇರ್ ಮಾಡಿದ್ರೆ ಸೊ ತುಘಲಕ್ ಸಂತತಿಯ ಏನು ಸುಲ್ತಾನ್ರೇನಿದಾರೋ ವಿಭಿನ್ನ ಮಾದರಿಯ ಸುಧಾರಿತ ಮಾದರಿಯ ನಾಣ್ಯಗಳನ್ನು ಅವರ ಕಾಲದಲ್ಲಿ ಹೊರಡಿಸಿದರು. ಅದಕ್ಕೆ ಮಹಮ್ಮದ್ ಬಿನ್ ತುಘಲಕನ ನಾಣ್ಯಗಳನ್ನು ನಾವು ನೋಡೋದಾದರೆ ಮಹಮ್ಮದ್ ಬಿನ್ ತುಘಲಕನ ನಾಣ್ಯಗಳಿಂದ ಅವನ ಪೊಲಿಟಿಕಲ್ ಎಕ್ಸ್ಪಿರಿಮೆಂಟ್ಸ್, ರಾಜಕೀಯ ಪ್ರಯೋಗಗಳು ಅಥವಾ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪಿರಿಮೆಂಟ್ಸ್, ಆಡಳಿತಾತ್ಮಕ ಪ್ರಯೋಗಗಳನ್ನು ನಮಗೆ ಸಾಬೀತುಪಡಿಸ್ತಕ್ಕಂಥದ್ದು, ತಿಳಿಸ್ತಕ್ಕಂಥದ್ದು ಕೂಡ ಈ ನಾಣ್ಯಗಳು ಆಗಿದೆ. ಸೊ ಅವನ ಆಡಳಿತಾತ್ಮಕ ಪ್ರಯೋಗ ಜೊತೆಗೆ ಆ ಕಾಲದಲ್ಲಿ ಹೊರಡಿಸಲ್ಪಟ್ಟಿರ್ತಕ್ಕಂತಹ ನಾಣ್ಯಗಳ ಲೋಹ ಯಾವುದು, ಅದರಲ್ಲಿರ್ತಕ್ಕಂಥ ಭಾಷಾ ಪ್ರಗತಿ ಎಂಥದ್ದು, ಅಂದರೆ ಲ್ಯಾಂಗ್ವೇಜ್ ಪ್ರೋಗ್ರೆಸ್ ಯಾವ ರೀತಿ ಆಗಿದೆ, ಪ್ರತಿಯೊಂದು ಮಾಹಿತಿ ನಮಗೆ ಇದರಿಂದ ಲಭ್ಯವಾಗ್ತದೆ. ನೆಕ್ಸ್ಟ್ ಒನ್ ದ ಕಾಪರ್ ಕಾಯಿನ್ಸ್ ಆಫ್ ಲೂದಿ ಪೀರಿಯಡ್ಸ್. ಸೊ ಲೂದಿ ಡೈನಾಸ್ಟಿ ಅವಧಿಯಲ್ಲಿ ತಾಮ್ರದ ನಾಣ್ಯಗಳು ಹೊರಡಿಸಲ್ಪಟ್ಟವು. ಈ ಲೂದಿ ಡೈನಾಸ್ಟಿ ಅವಧಿಯಲ್ಲಿ ಹೊರಡಿಸಲ್ಪಟ್ಟಿರ್ತಕ್ಕಂತಹ ಈ ನಾಣ್ಯಗಳು ಕೂಡ ಈ 13th to 14th ಸೆಂಚುರಿಯಲ್ಲಿ ಆಗಿರ್ತಕ್ಕಂಥ ಐತಿಹಾಸಿಕ ಘಟನೆಗಳ ಮೇಲೆ ಇವು ಬೆಳಕನ್ನು ಚೆಲ್ತದೆ. ನೆಕ್ಸ್ಟ್ ಒನ್ ವಿಜಯನಗರ ಎಂಪೈರ್. ಸೊ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಹೊರಡಿಸಲ್ಪಟ್ಟಿರ್ತಕ್ಕಂತಹ ನಾಣ್ಯಗಳನ್ನು ನಾವು ನೋಡೋದಾದರೆ ಸೊ ಸುವರ್ಣ, ದಿನಾರ, ಸೊ ಗದ್ಯಾನ ಅಂತಕ್ಕಂತಹ ಈ ನಾಣ್ಯಗಳು ಏನಿದಾವೋ ಆ ಕಾಲದ ಎಕನಾಮಿಕ್ ಕಂಡೀಷನ್ಸ್, ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಸೋದ್ರಲ್ಲಿ, ವ್ಯಾಪಾರ ವಾಣಿಜ್ಯವನ್ನು ತಿಳಿಸೋದ್ರಲ್ಲಿ, ಸೊ ಆ ರಾಜ ಲಾಂಛನವನ್ನು ತಿಳಿಸೋದ್ರಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸಿವೆ. ಅನೇಕ ಈ ಕುರಿತು ನಮಗೆ ಮಾಹಿತಿಯನ್ನು ಇವು ಕೊಡುತ್ತದೆ. ಅದರಂತೆ ಮೊಘಲ ಪೀರಿಯಡಲ್ಲಿಯೂ ಕೂಡ ನಾವು ಅನೇಕ ನಾಣ್ಯಗಳನ್ನು ನೋಡಬಹುದು. ದ ಕೈನ್ಸ್ ಆಫ್ ಮೊಘಲ್ ಪೀರಿಯಡ್. ಸೊ ಮೊಘಲ್ ಪೀರಿಯಡ್ನಲ್ಲಿ ಇರ್ತಕ್ಕಂತಹ ನಾಣ್ಯಗಳು ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಥವಾ ಫಾರಿನ್ ಪಾಲಿಸೀಸ್, ರಿಲಿಜಿಯಸ್ ಪಾಲಿಸೀಸ್, ಅಡ್ಮಿನಿಸ್ಟ್ರೇಷನ್, ಕ್ರೊನಾಲಜಿ, ಸೊ ಮುಂತಾದ ವಿಷಯಗಳ ಬಗ್ಗೆ, ಜೊತೆಗೆ ಬಾದ್ಶಾಹ
ಅವರ ಹೆಸರುಗಳಿರ್ಬೋದು, ಅವರ ಬಿರುದುಗಳಿರ್ಬೋದು, ಅವರ ದಿಗ್ವಿಜಯಗಳಿರ್ಬೋದು, ಸಾಮ್ರಾಜ್ಯ ವಿಸ್ತಾರ ಆಗಿರಬಹುದು. ಸೊ ಮುಂತಾದ ಮಾಹಿತಿಗಳನ್ನು ಈ ಮೊಘಲರ ಕಾಲದ ನಾಣ್ಯಗಳು ನಮಗೆ ಕೊಡುತ್ತದೆ. ಸೊ ನಾವಿಲ್ಲಿ ಮಧ್ಯಯುಗೀನ ಕಾಲದಲ್ಲಿ ಇರತಕ್ಕಂತಹ ಕೆಲವೊಂದು ಪ್ರಮುಖ ನಾಣ್ಯಗಳನ್ನು ನಾನಿಲ್ಲಿ ಹಾಕಿದ್ದೀನಿ. ಫಸ್ಟ್ ಒನ್, ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಇರ್ತಕ್ಕಂತಹ ಟಂಕ ಅಂತಕ್ಕಂತಹ ನಾಣ್ಯ ಫಸ್ಟ್ ಒನ್ ಈ ರೀತಿ ಇತ್ತು ಅನ್ನೋದನ್ನು ನಾವಿಲ್ಲಿ ಗುರುತಿಸ್ಬೋದು. ಇನ್ನು ಸೆಕೆಂಡ್ ಒನ್, ಮೊಹಮ್ಮದ್ ಬಿನ್ ತುಘಲಕನ ಅವಧಿಯಲ್ಲಿ ಟಂಕ ಅಂತಕ್ಕಂತಹ ನಾಣ್ಯ ಈ ರೀತಿ ರೂಪವನ್ನು ಪಡ್ಕೊಳ್ಳುತ್ತೆ. ನಂತರ ಫಿರೋಜ್ ಶಾ ತುಘಲಕನ ಅವಧಿಯಲ್ಲಿ ಅದೇ ಟಂಕ ಅಂತಕ್ಕಂಥ ನಾಣ್ಯ ಈ ರೀತಿ ಇತ್ತು. ಸೊ ಇವು ವ್ಯಾಪಾರ ವಾಣಿಜ್ಯದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ವು. ನೆಕ್ಸ್ಟ್ ಒನ್, ಇನ್ನು ಮೊಘಲ ಪೀರಿಯಡ್ಗೆ ಬರೋದಾದರೆ ಅಕ್ಬರ್ ಪೀರಿಯಡಲ್ಲಿ ದಂಬ್ರಿ ಅಂತಕ್ಕಂಥ ನಾಣ್ಯ ಈ ಒಂದು ಶೇಪಲ್ಲಿತ್ತು. ಇನ್ನು ಶಾಜಾನ್ ಕಾಲದಲ್ಲಿ 1 ರೂಪಿ ನಾಣ್ಯ ಈ ಶೇಪಲ್ಲಿ ರೌಂಡ್ ಆರ್ ಸರ್ಕ್ಯುಲರ್ ಶೇಪಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಔರಂಗಜೇಬ್ ಪೀರಿಯಡಲ್ಲಿ ಹಾಫ್ ಪೈಸೆ ಅಂತಕ್ಕಂತಹ ಒಂದು ಕಾಯಿನ್ ಏನಿದೆಯಲ್ಲ ಇದನ್ನು ನಾವಿಲ್ಲಿ ನೋಡಬಹುದು. ಇನ್ನು ಅಕ್ಬರ್ನ ಕಾಲದಲ್ಲಿ ಇರ್ತಕ್ಕಂಥ ಟಂಕ ಅನ್ನುವಂತಹ ನಾಣ್ಯ ಸ್ಕ್ವೇರ್ ಶೇಪಲ್ಲಿ ಇರ್ತಕ್ಕಂಥದ್ದನ್ನು ಗುರುತಿಸ್ತೇವೆ. ಜಹಾಂಗೀರನ ಕಾಲದಲ್ಲಿ ಇರ್ತಕ್ಕಂಥ ರೂಪಿ ಅನ್ನುವಂತಹ ನಾಣ್ಯ ಈ ರೀತಿ ವಿಭಿನ್ನವಾದ ಒಂದು ರೂಪ ಅಥವಾ ಶೇಪನ್ನು ಪಡ್ಕೊಳ್ಳುತ್ತೆ. ನಿಸ್ಪಿ ಅನ್ನುವಂತಹ ಒಂದು ನಾಣ್ಯ ಹುಮಾಯೂನನ ಕಾಲದಲ್ಲಿ ಈ ರೀತಿ ಇತ್ತು. ಸೊ ಈ ಎಲ್ಲ ನಾಣ್ಯಗಳು ಒಂದು ವಿನಿಮಯಕ್ಕೆ ಸಾಧನಗಳಾಗಿದ್ದು ತಮ್ಮದೇ ಆದ ಪಾತ್ರವನ್ನು ವಹಿಸುವುದರ ಜೊತೆಗೆ ಅವತ್ತಿನ ಕಾಲದ ಐತಿಹಾಸಿಕ ಘಟನೆಗಳ ಮೇಲೆ ಬೆಳಕನ್ನು ಚೆಲ್ಲುವಂಥದ್ದಾಗಿದೆ. ಇನ್ನು ನಾನು ಸೆಕೆಂಡ್ ಪಾರ್ಟ್ಗೆ ಬರ್ತೀನಿ. ಇನ್ನೊಂದು ಪಾಯಿಂಟನ್ನು ನಾನು ಮಾಡ್ತಿದ್ದೆ, ಈಗ ಹೇಳ್ತೀನಿ. ಸೊ ಈ ನಾಣ್ಯಗಳ ಅಧ್ಯಯನವನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೀತಾರೆ. ಸೊ ನಾಣ್ಯಗಳ ಅಧ್ಯಯನವನ್ನು ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೀತಾರೆ. ಎ ಸ್ಟಡಿ ಆಫ್ ಕಾಯಿನ್ಸ್ ಕಾಲ್ಡ್ ಆಸ್ ನ್ಯೂಮಿಸ್ಮ್ಯಾಟಿಕ್ಸ್. ಸೊ ಸೆಕೆಂಡ್ ಒನ್, ಇನ್ಸ್ಕ್ರಿಪ್ಷನ್ಸ್ ಶಾಸನಗಳು ಅಂತ ಹೇಳ್ತೀವಿ. ಈ ಶಾಸನಗಳು ಅಂತ ಹೇಳಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ಸ್ಕ್ರಿಪ್ಷನ್ಸ್ ಅಂತ ಹೇಳಿದ್ರೆ, ಕಲ್ಲು ಬಂಡೆಗಳ ಮೇಲೆ, ಕಲ್ಲಿನ ಕಂಬಗಳ ಮೇಲೆ, ತಾಮ್ರ ಪಟಗಳ ಮೇಲೆ ಅಥವಾ ವಿವಿಧ ಲೋಹಗಳ ಪತ್ರಗಳ ಮೇಲೆ ಬರೆಯಲ್ಪಟ್ಟಿರ್ತಕ್ಕಂತಹ ಬರವಣಿಗೆಯನ್ನು ಇನ್ಸ್ಕ್ರಿಪ್ಷನ್ಸ್ ಅಥವಾ ಶಾಸನಗಳು ಅಂತ ಕರೀಬಹುದು. ಸೊ ಇಲ್ಲಿ ಶಾಸನಗಳನ್ನು ಮಧ್ಯಯುಗೀನ ಭಾರತದ ಅವಧಿಗೆ ನಾವು ನೋಡೋದಾದರೆ ಶಾಸನಗಳ ಲಭ್ಯತೆ ನಮಗೆ ಕಡಿಮೆ ಇದೆ ಕಂಪೇರ್ ಟು ಆನ್ಸೆಂಟ್ ಇಂಡಿಯನ್ ಹಿಸ್ಟರಿ ಪೀರಿಯಡ್. ಸೊ ನಾವು ಪ್ರಾಚೀನ ಭಾರತಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ನಮಗೆ ಶಾಸನಗಳ ಲಭ್ಯತೆ ಈ ಅವಧಿಯಲ್ಲಿ ಕಡಿಮೆ ಇದೆ. ಆದಾಗ್ಯೂ ಕೂಡ ಮಧ್ಯಯುಗೀನ ಭಾರತದ ಇತಿಹಾಸವನ್ನು ಅರಿತುಕೊಳ್ಳೋದಕ್ಕೆ ನಮಗೆ ಸಹಾಯಕವಾಗಿರತಕ್ಕಂತಹ ಕೆಲವೊಂದು ಶಾಸನಗಳನ್ನು ನಾವು ಅಧ್ಯಯನವನ್ನು ಮಾಡೋಣ. ಸೊ ಈ ಶಾಸನಗಳು ಕೂಡ ನಮಗೆ ಏನನ್ನು ತಿಳಿಸ್ತದೆ ಅಂತ ಹೇಳಿದ್ರೆ, ಲ್ಯಾಂಗ್ವೇಜ್ ಪ್ರೋಗ್ರೆಸ್ಸನ್ನು ನಾವು ತಿಳ್ಕೊಬೋದು, ಭಾಷಾ ಪ್ರಗತಿಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಜೊತೆ ರಾಜರ ದಿಗ್ವಿಜಯಗಳನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಅಂದರೆ ಶಾಸನಗಳಲ್ಲಿ ಬರೆಯಲ್ಪಟ್ಟಿರ್ತದೆ. ದಾನ ದತ್ತಿಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ತಿಳ್ಕೊಬೋದು. ಸಾಮ್ರಾಜ್ಯ ವಿಸ್ತಾರವನ್ನು ನಾವು ಕುರಿತು ತಿಳ್ಕೊಬಹುದು. ಸೊ ಜನರ ಗುಣಸ್ವಭಾವ ಅಥವಾ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಜೊತೆಗೆ ರಾಜನ ಗುಣಸ್ವಭಾವ, ರಾಜನ ನೀತಿ, ಅವನ ಧಾರ್ಮಿಕ ನೀತಿ, ಸೊ ಮುಂತಾದ ವಿಷಯಗಳ ಬಗ್ಗೆ ನಮಗೆ ಈ ಶಾಸನಗಳು ಮಾಹಿತಿಯನ್ನು ಕೊಡುತ್ತೆ. ಸೊ ಹಾಗಾದರೆ ಮಧ್ಯಯುಗೀನ ಅವಧಿಯಲ್ಲಿ ಇರತಕ್ಕಂಥ ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ಸ್ ಯಾವುದು ಅನ್ನೋದನ್ನು ನಾವೀಗ ನೋಡ್ತಾ ಬರೋಣ. ಸಂಜಾನ್ ಕಾಪರ್ ಪ್ಲೇಟ್ಸ್ ಅಂತಕ್ಕಂಥದ್ದು ಇದು ಸಂಜಾನ್ ತಾಮ್ರಪಟ ಶಾಸನ ಅಂತ. ಇದು ನಮಗೆ ಯಾವುದ್ರ ಬಗ್ಗೆ ಹೇಳ್ತಂದರೆ, ಇದು ರಾಷ್ಟ್ರಕೂಟರ ಅವಧಿಯ ಮೇಲೆ ಬೆಳಕನ್ನು ಚೆಲ್ಲತಕ್ಕಂತಹ ಶಾಸನವಾಗಿದೆ.
ರಾಷ್ಟ್ರಕೂಟರ ಇತಿಹಾಸವನ್ನು ಹೇಳ್ತಕ್ಕಂತಹ ಶಾಸನ ಆಗಿದೆ. ಸೆಕೆಂಡ್ ಒನ್, ಇನ್ಸ್ಕ್ರಿಪ್ಷನ್ಸ್ ಅಟ್ ಬೇಲೂರ್. ಹಾಗಾದರೆ ಬೇಲೂರಿನಲ್ಲಿ ಇರ್ತಕ್ಕಂತಹ ಈ ಒಂದು ಶಾಸನ ವಿಷ್ಣುವರ್ಧನ, ಹೊಯ್ಸಳರ ಸುಪ್ರಸಿದ್ಧ ಅರಸನಾಗಿರ್ತಕ್ಕಂತಹ ವಿಷ್ಣುವರ್ಧನನ ಮಿಲಿಟರಿ ಅಚೀವ್ಮೆಂಟ್ಸ್ ಏನಿದೆ, ಸೊ ಅವನ ಅಡ್ಮಿನಿಸ್ಟ್ರೇಷನ್ ಏನಿದೆ, ಅವನ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಏನಿದೆ, ಅದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಮುಖ್ಯ ಶಾಸನವಾಗಿದೆ. ಅದು ಬಿಟ್ಟರೆ ಶ್ರವಣಬೆಳಗೊಳ, ಕಣ್ಣೇಗಾಲ, ಹಳೆಬೀಡು ಅಂತಕ್ಕಂತಹ ಇನ್ಸ್ಕ್ರಿಪ್ಷನ್ಸ್ ಏನಿದಾವೋ ಇವೆಲ್ಲವೂ ಕೂಡ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಅಂತ ಹೇಳಿದ್ರೆ, ನಮಗೆ ಯಾವುದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಅಂತ ಹೇಳಿದ್ರೆ, ಸೊ ದೀಸ್ ಇನ್ಸ್ಕ್ರಿಪ್ಷನ್ಸ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಹೊಯ್ಸಳ ಪೀರಿಯಡ್. ಹೊಯ್ಸಳರ ಐತಿಹಾಸಿಕ ಮಾಹಿತಿಯನ್ನು ಕುರಿತು ನಮಗೆ ಇವು ಮಾಹಿತಿಯನ್ನು ಕೊಡ್ತದೆ. ಹೊಯ್ಸಳರ ಇತಿಹಾಸವನ್ನು ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತದೆ. ನೆಕ್ಸ್ಟ್ ಒನ್, ಶೃಂಗೇರಿ, ಶಿಕಾರಿಪುರ, ಶ್ರವಣಬೆಳಗೊಳ, ಹಂಪಿ, ನೆಲ್ಲೂರು, ಶ್ರೀರಂಗಂ ಅಂತಕ್ಕಂಥ ಇನ್ಸ್ಕ್ರಿಪ್ಷನ್ಸ್ ಏನಿದೆ ಇವೆಲ್ಲವೂ ಕೂಡ ವಿಜಯನಗರ ಪೀರಿಯಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಸ್ಕ್ರಿಪ್ಷನ್ಸ್ ಆಗಿದೆ, ಶಾಸನಗಳಾಗಿದೆ. ಅದರಲ್ಲಿ ಶೃಂಗೇರಿ ಅಂತಕ್ಕಂತಹ ಶಾಸನ ಯಾವುದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತದೆ ಅಂತ ಹೇಳಿದ್ರೆ, ಸಂಗಮ ಸಹೋದರರು ವಿದ್ಯಾರಣ್ಯರಿಗೆ ದಾನ ದತ್ತಿಯನ್ನು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಮಗೆ ಇದು ಕೊಡ್ತದೆ. ಸೊ ಇವನ್ ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಾಮ್ರಾಜ್ಯ ಇವೆಲ್ಲವೂ ಕೂಡ ಮಧ್ಯಯುಗೀನ ಭಾರತದ ಸಾಮ್ರಾಜ್ಯಗಳಾಗಿದೆ. ದಕ್ಷಿಣ ಭಾರತದಲ್ಲಿ ಈ ಒಂದು ಸಾಮ್ರಾಜ್ಯಗಳು ಮಧ್ಯಯುಗೀನ ಅವಧಿಯಲ್ಲಿ ತಮ್ಮ ಆಡಳಿತವನ್ನು ಮಾಡ್ತಾ ಇತ್ತು. ಸೊ ಶೃಂಗೇರಿ ಶಾಸನ ಏನಿದೆ ವಿದ್ಯಾರಣ್ಯರಿಗೆ ದಾನದತ್ತಿಯನ್ನು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಮಗೆ ಕೊಡ್ತದೆ. ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಷನ್ ಏನಿದೆ, ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಷನ್ಸ್ ಇದು ಬುಕ್ಕರಾಯ, ವಿಜಯನಗರ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ಬುಕ್ಕರಾಯನ ಅವಧಿಯಲ್ಲಿ ಜೈನ ಮತ್ತು ವೈಷ್ಣವರ ಬಗ್ಗೆ ಮಧ್ಯೆ ಧಾರ್ಮಿಕ ಕಲಹಗಳು ಏರ್ಪಡುತ್ತೆ. ಜೈನ ಮತ್ತು ವೈಷ್ಣವರ ಬಗ್ಗೆ ಧಾರ್ಮಿಕ ಕಲಹಗಳು ಏರ್ಪಡ್ತದೆ. ಸೊ ಆ ಕುರಿತು ನಮಗೆ ಮಾಹಿತಿಯನ್ನು ಶ್ರವಣಬೆಳಗೊಳ ಶಾಸನ ನಮಗೆ ಕೊಡ್ತದೆ. ಇನ್ನು ಶ್ರೀರಂಗಂ ಅಂತಕ್ಕಂತಹ ಇನ್ಸ್ಕ್ರಿಪ್ಷನ್ ಏನಿದೆ ಪ್ರೌಢದೇವರಾಯನ ವಂಶಾವಳಿಯ ಬಗ್ಗೆ, ಅವನ ದಿಗ್ವಿಜಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಮುಖ್ಯ ಮೂಲಾಧಾರ ಆಗಿದೆ ಅನ್ನುವಂಥದ್ದು. ಈ ನೆಲ್ಲೂರು ಅನ್ನುವಂತಹ ಶಾಸನ ಇದು ಹರಿಹರಣ, ಎರಡನೇ ಹರಿಹರಣ ಬಿರುದುಗಳನ್ನು ಕುರಿತು ನಮಗೆ ಮಾಹಿತಿಯನ್ನು ನೀಡ್ತಕ್ಕಂತಹ ಪ್ರಮುಖ ಒಂದು ಆರ್ಕಿಯಾಲಜಿಕಲ್ ಸೋರ್ಸಸ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೆಕ್ಸ್ಟ್ ಒನ್, ನಾನು ಥರ್ಡ್ ಪಾಯಿಂಟ್ಗೆ ಬರ್ತೀನಿ, ಮಾನ್ಯುಮೆಂಟ್ಸ್. ಹಾಗಾದರೆ ಮಾನ್ಯುಮೆಂಟ್ಸ್ ಮೀನ್ಸ್ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್. ಅಂದರೆ ಯಾವುದೇ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಟ್ಟಡವನ್ನು ನಾವು ಸ್ಮಾರಕ ಅಥವಾ ಮಾನ್ಯುಮೆಂಟ್ಸ್ ಅಂತ ಕರಿತೀವಿ. ಸೊ ಈ ಮಾನ್ಯುಮೆಂಟ್ಸ್ ಏನಿದೆ, ಸ್ಮಾರಕಗಳು ಏನಿದೆ, ಇವು ಒಂದು ದೇಶದ ಇತಿಹಾಸವನ್ನು ಪ್ರತಿಬಿಂಬಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಸೊ ನಾವು ಒಂದು ದೇಶದ ಸಂಸ್ಕೃತಿಯನ್ನು, ಒಂದು ದೇಶದ ಕಲೆ ಮತ್ತು ವಾಸ್ತುಶಿಲ್ಪವನ್ನು, ಅಲ್ಲಿರ್ತಕ್ಕಂತಹ ಒಂದು ಭಾವನೆಗಳನ್ನು, ಅಲ್ಲಿರ್ತಕ್ಕಂತಹ ಜನರ ನೋಟಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಡೈರೆಕ್ಟಾಗಿ ನಾವು ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಆ ದೇಶದಲ್ಲಿರ್ತಕ್ಕಂತಹ ಒಂದು ಮಾನ್ಯುಮೆಂಟ್ಸ್ಗಳನ್ನು, ಸ್ಮಾರಕಗಳನ್ನು ನೋಡಿದ್ರೆ ನಮಗೆ ಈ ಎಲ್ಲ ವಿಷಯಗಳು ಪ್ರತಿಬಿಂಬಿತವಾಗ್ತದೆ ಅಂತ ಹಿಸ್ಟಾರಿಯನ್ಸ್ ಹೇಳ್ತಾರೆ. ಅದು ಖಂಡಿತವಾಗಿಯೂ ನಿಜ. ಹಾಗಾದರೆ ಈ ಮಾನ್ಯುಮೆಂಟ್ಸ್ ಅಂದರೆ ಮಧ್ಯಯುಗೀನ ಪೀರಿಯಡಲ್ಲಿ ಇರ್ತಕ್ಕಂತಹ ಅಥವಾ ಕನ್ಸ್ಟ್ರಕ್ಟ್ ಆಗಿರ್ತಕ್ಕಂತಹ ಮಾನ್ಯುಮೆಂಟ್ಸ್ ಯಾವುದಿದೆ ಅದು ಯಾವುದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಬರೋಣ. ಹಾಗಾದರೆ ಈ ಮಾನ್ಯುಮೆಂಟ್ಸ್ಗಳು ಅವತ್ತಿನ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ವಿಷಯಗಳನ್ನು ನಮಗೆ ಬಿಂಬಿಸುತ್ತವೆ. ಹೇಗೆ ಅಂತ ಹೇಳಿದ್ರೆ ಕೇವಲ ಸಾಹಿತ್ಯಿಕ ಆಧಾರದಲ್ಲಿ ನಾವು ಓದಿ ಇಮ್ಯಾಜಿನ್ ಮಾಡ್ಕೊತೀವಿ. ಆದರೆ ಈ ಮಾನ್ಯುಮೆಂಟ್ಸ್ ಆಗಲ್ಲ. ಅವತ್ತಿನ ಕಾಲದ ಘಟನೆಗಳನ್ನು ದೃಶ್ಯ ಸಹಿತವಾಗಿ, ನಿದರ್ಶನ ಸಹಿತವಾಗಿ ನಮ್ಮ ಮುಂದೆ ಅವು ನಮಗೆ ತಂದು ನಿಲ್ಲಿಸುತ್ತವೆ. ಸೊ ಹಾಗಿದ್ದಾಗ ಈ ಒಂದು ಜೀವಂತ ದೃಶ್ಯವನ್ನು ಕಟ್ಟಿಕೊಡುವಲ್ಲಿ ಈ ಮಾನ್ಯುಮೆಂಟ್ಸ್ನ ಪಾತ್ರ ಬಹಳ ಮುಖ್ಯ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ.
ಸೊ ಹಾಗಿದ್ದಾಗ ಅಂತಹ ಒಂದು ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಮೀಡಿಯಲ್ ಪೀರಿಯಡಲ್ಲಿ ಯಾವುದಿದೆ, ಅದು ನಮಗೆ ಎಂತಹ ಮಾಹಿತಿಯನ್ನು, ಯಾವ ಮಾಹಿತಿಯನ್ನು ನಮಗೆ ಕೊಡ್ತದೆ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಕುತುಬ್ ಮಿನಾರ್ ಆ್ಯಂಡ್ ಕುವತ್ತುಲ್ ಇಸ್ಲಾಂ ಅನ್ನುವಂಥದ್ದು. ನೋಡಿ, ಕುತುಬ್ ಮಿನಾರ್ ಆ್ಯಂಡ್ ಕುವತ್ತುಲ್ ಇಸ್ಲಾಂ ಈ ಎರಡು ಸ್ಮಾರಕಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಕುತ್ಬುದ್ದೀನ್ ಐಬಕ್. ಸೊ ಈ ಮುಸ್ಲಿಂ ಒಂದು ರಾಜ್ಯದ ಸ್ಥಾಪಕನಾಗಿರ್ತಕ್ಕಂಥ ಕುತ್ಬುದ್ದೀನ್ ಐಬಕ್ ಕುತುಬ್ ಮಿನಾರ್ ಮತ್ತು ಕುವತ್ತುಲ್ ಇಸ್ಲಾಂ ಅಂತಕ್ಕಂತಹ ಈ ಎರಡು ಸ್ಮಾರಕಗಳನ್ನು ದೆಹಲಿಯಲ್ಲಿ ಅವರು ನಿರ್ಮಾಣ ಮಾಡಿದ್ರು. ಸೊ ಮಿನಾರ್ ಅಂದರೆ ಕಂಬ. ಇದು ಇವತ್ತು 5 ಅಂತಸ್ತುಗಳುಳ್ಳ ಕಂಬ ಆಗಿದೆ, ಸ್ತಂಭ ಆಗಿದೆ, ಮಿನಾರ್ ಆಗಿದೆ. ಕುತ್ಬುದ್ದೀನ್ ಐಬಕ್ ಇದನ್ನು ನಿರ್ಮಾಣ ಮಾಡ್ತಾನೆ. ಕುವತ್ತುಲ್ ಇಸ್ಲಾಂ ಅಂತಕ್ಕಂಥದ್ದು ಒಂದು ಮಾಸ್ಕ್ಯೂಸ್, ಅದೊಂದು ಮಸೀದಿಯಾಗಿದೆ. ಸೊ ಇವೆರಡೂ ಕೂಡ ಆರಂಭದ ಕಾಲದ ಈ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತದೆ. ಸೊ ನಾವಿಲ್ಲಿ ಇನ್ನೊಂದನ್ನು ಏನು ಅರ್ಥ ಮಾಡ್ಕೋಬೋದು ಅಂತ ಹೇಳಿದ್ರೆ, ಈ ಮಾನ್ಯುಮೆಂಟ್ಸನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಒಂದು ವಿಶಿಷ್ಟವಾದ ಅಂಶವನ್ನು ನಾವು ಗುರುತಿಸಬಹುದು. ಏನಂತ ಹೇಳಿದ್ರೆ, ಈ ಇಂಡಿಯನ್ ಆರ್ಕಿಟೆಕ್ಚರ್ ಸ್ಟೈಲ್ ಮತ್ತು ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಸ್ಟೈಲ್ ಇವೆರಡೂ ಕೂಡ ಮಿಂಗಲ್ ಆಗಿದೆ. ಇವೆರಡನ್ನೂ ಕೂಡ ಸಮ್ಮಿಳಿತಗೊಳಿಸ್ಕೊಂಡು ಇವರು ಮಾನ್ಯುಮೆಂಟ್ಸನ್ನು ರಚನೆ ಮಾಡಿದ್ದಾರೆ, ಕಟ್ಟಿದ್ದಾರೆ. ಸೊ ಇದೊಂದು ಡಿಫ್ರೆಂಟ್ ಆಗಿರತಕ್ಕಂತಹ ಒಂದು ಸ್ಟೈಲ್, ಆರ್ಕಿಟೆಕ್ಚರ್ ಸ್ಟೈಲ್ ಅಂತ ನಾವು ಇದನ್ನು ಹೇಳಬಹುದು. ಈ ಎಲ್ಲ ಸ್ಮಾರಕಗಳಲ್ಲಿ ನಾವು ಅದನ್ನು ಗುರುತಿಸಲೂಬಹುದು ಕೂಡ. ನೆಕ್ಸ್ಟ್ ಒನ್ ಅಲಾಯ್ ದರ್ವಾಜ್ ಅನ್ನುವಂಥದ್ದು ಇದು ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿರ್ತಕ್ಕಂತಹ ಒಂದು ಸ್ಮಾರಕ ಆಗಿದೆ. ಇಲ್ಲಿಯೂ ಕೂಡ ಆ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು ಗುರುತಿಸಬಹುದು. ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಯಾವ ರೀತಿ ಇತ್ತು, ಅದು ಯಾವ ಫೀಚರ್ಸನ್ನು ಒಳಗೊಂಡಿತ್ತು, ಸೊ ಅದನ್ನು ನಾವಿಲ್ಲಿ ಗುರುತಿಸಲು ಸಾಧ್ಯ ಇದೆ. ಆಗ್ರಾ ಪೋರ್ಟ್, ರೆಡ್ ಪೋರ್ಟ್, ಸೊ ಆಗ್ರಾದ ಕೋಟೆ ಮತ್ತು ಕೆಂಪು ಕೋಟೆ ಇವೆಲ್ಲವೂ ಕೂಡ ಮಧ್ಯಕಾಲೀನ ಒಂದು ಭಾರತದ ಇತಿಹಾಸವನ್ನು ನಮಗೆ ಕಟ್ಟಿಕೊಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಬುಲಂದ್ ದರ್ವಾಜ್ ಅನ್ನುವಂಥದ್ದು ಫತೇಪುರ್ ಸಿಕ್ರಿಯಲ್ಲಿರ್ತಕ್ಕಂತಹ ಒಂದು ದೊಡ್ಡ ಕಟ್ಟಡ. ಸೊ ಈ ಬುಲಂದ್ ದರ್ವಾಜ್ ಅನ್ನುವಂತಹ ಅದು ಭಾರತದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಹೆಬ್ಬಾಗಿಲು. ಇದು ಅಕ್ಬರ್ನಿಂದ ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಾಣ ಮಾಡಲ್ಪಡ್ತು. ಯಾವುದರ ಪ್ರತೀಕವಾಗಿ ಇದು ನಿರ್ಮಾಣ ಮಾಡಲ್ಪಡ್ತು ಅಂತ ಹೇಳಿದ್ರೆ ಅಕ್ಬರ್ನ ದಿಗ್ವಿಜಯಗಳನ್ನು ಕುರಿತು ನಿರ್ಮಾಣ ಮಾಡಲ್ಪಡ್ತು. ಇದು ಒಂದೇ ಅಲ್ಲ, ಫತೇಪುರ್ ಸಿಕ್ರಿಯಲ್ಲಿ ಅಕ್ಬರ್ ಅನೇಕ ಕಟ್ಟಡಗಳನ್ನು, ಮಸೀದಿಗಳನ್ನು ನಿರ್ಮಾಣ ಮಾಡಿದ್ದಾನೆ. ಸೊ ಇವೆಲ್ಲವೂ ಕೂಡ ಇಸ್ಲಾಂ ವಾಸ್ತುಶೈಲಿಯ ಒಂದು ಶ್ರೇಷ್ಠತೆಯನ್ನು ಪ್ರತಿನಿಧಿಸ್ತಕ್ಕಂತಹ ಸ್ಮಾರಕಗಳಾಗಿದ್ದಾವೆ. ಅವತ್ತಿನ ಕಾಲದ ಸಾಮಾಜಿಕ ಧಾರ್ಮಿಕ ನೀತಿಯನ್ನು ಕುರಿತು ನಮಗೆ ಹೇಳ್ತಕ್ಕಂತಹ ಪ್ರಮುಖ ಒಂದು ಮೂಲಾಧಾರಗಳಾಗಿವೆ. ನೆಕ್ಸ್ಟ್ ಒನ್ ತಾಜ್ ಮಹಲ್ ಅಂತಕ್ಕಂಥದ್ದು ಒಂದು ಸಮಾಧಿ. ಇದು ಯಾರಿಂದ ಕಟ್ಟಲ್ಪಟ್ಟಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥವನು ಶಾಜಾನ್. ತನ್ನ ಹೆಂಡತಿಯಾಗಿರ್ತಕ್ಕಂಥ ಮಮ್ತಾಜಳ ಒಂದು ಗೋರಿಯಾಗಿ ಇದನ್ನು ಆತ ಕಟ್ಟಿಸ್ತಾನೆ. ತಾಜ್ ಮಹಲ್ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದು. ಶಿಲೆಯಲ್ಲಿನ ಭಾವಗೀತೆ. ಎಂತಹ ಶಿಲೆ? ಅಮೃತ ಶಿಲೆಯಲ್ಲಿನ ಭಾವಗೀತೆ ಅಂತ ಹೇಳಿ ಇದನ್ನು ಹಿಸ್ಟೋರಿಯನ್ಸು ವರ್ಣನೆ ಮಾಡಿದ್ದಾರೆ. ಖ್ಯಾತ ಕಲಾ ವಿಮರ್ಶಕರು ಇದನ್ನು ವರ್ಣನೆ ಮಾಡಿದ್ದಾರೆ. ಸೊ ಇದೊಂದು ಅದ್ಭುತವಾಗಿರ್ತಕ್ಕಂತಹ ಕಟ್ಟಡ. ಸೊ ಇದರಲ್ಲಿ ನಾವು ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಈ ಕಟ್ಟಡದಲ್ಲಿ ಗುರುತಿಸಬಹುದು. ಗುಮ್ಮಟಗಳಿದ್ದಾವೆ, ಕಮಾನುಗಳಿದ್ದಾವೆ, ಮಿನಾರ್ಗಳಿದೆ. ಸೊ ಇಷ್ಟೆಲ್ಲ ಲಕ್ಷಣಗಳನ್ನು ನಾವು ಈ ತಾಜ್ ಮಹಲ್ನಲ್ಲಿ ನಾವು ಗುರುತಿಸೋದಕ್ಕೆ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಅವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದು ಈ ಕಟ್ಟಡವನ್ನು ನೋಡಿದಾಗ ನಮಗೆ ಅರ್ಥ ಆಗ್ತದೆ. ಜೊತೆಗೆ ಇದು ಶಾಜಾನನ ಸಾಧನೆಯನ್ನು, ಅಚೀವ್ಮೆಂಟ್ಸನ್ನು ಕೂಡ ಹೇಳ್ತಕ್ಕಂತಹ ಸ್ಮಾರಕ ಆಗಿದೆ. ನೆಕ್ಸ್ಟ್ ಒನ್ ಗೋಲ್ ಗುಂಬಾಸ್.
ಸೊ ಗೋಲ್ ಗುಂಬಾಸ್ ಅನ್ನುವಂಥದ್ದು ಇದೊಂದು ದೊಡ್ಡ ಗುಮ್ಮಟ. ಇದು ಬಿಜಾಪುರದಲ್ಲಿ ಇರತಕ್ಕಂಥದ್ದು ಮೊಹಮ್ಮದ್ ಆದಿಲ್ ಶಾಹಿ ಕಟ್ಟಿರತಕ್ಕಂತಹ ಕಟ್ಟಡ ಆಗಿದೆ. ಮೊಹಮ್ಮದ್ ಆದಿಲ್ ಶಾಹಿ ಕಟ್ಟಿಸಿರತಕ್ಕಂತಹ ಈ ಕಟ್ಟಡ ಜಗತ್ತಿನಲ್ಲಿ ಇದು 4ನೆಯ ಎತ್ತರವಾಗಿರ್ತಕ್ಕಂತಹ ಗುಮ್ಮಟ. ಭಾರತದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಗುಮ್ಮಟ ಅಂತ ನಾವು ಇದನ್ನು ಹೇಳಬಹುದು. ಇದು ಕೂಡ ಆದಿಲ್ ಶಾಹಿಗಳ ಸಾಧನೆ, ಅವತ್ತಿನ ಕಲೆ ಮತ್ತು ವಾಸ್ತುಶಿಲ್ಪ, ಅವರ ಧಾರ್ಮಿಕ ನೀತಿ, ಇದೆಲ್ಲದರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮಗೆ ಸಹಾಯಕ ಆಗಿದೆ. ನೆಕ್ಸ್ಟ್ ಒನ್ ಇಬ್ರಾಹಿಂ ರೋಜಾ. ಸೊ ಇಬ್ರಾಹಿಂ ರೋಜಾ ಅನ್ನುವಂಥದ್ದು 2ನೇ ಇಬ್ರಾಹಿಂ ಆದಿಲ್ ಶಾಹಿಯಿಂದ ರಚಿಸಲ್ಪಟ್ಟಿರ್ತಕ್ಕಂತಹ ಒಂದು ಸ್ಮಾರಕ. ಇದು ಬಿಜಾಪುರದಲ್ಲಿ ಇರತಕ್ಕಂಥದ್ದಾಗಿದೆ. ಸೊ ಇದನ್ನು ತಾಜ್ ಆಫ್ ಡೆಕ್ಕನ್ ಅಂತ ಕರೀತಾರೆ. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಇದನ್ನು ಕರೀತಾರೆ. ಆ್ಯಕ್ಚುಲಿ ಸೊ ಆಗ್ರಾದಲ್ಲಿರ್ತಕ್ಕಂಥ ತಾಜ್ ಮಹಲ್ಗಿಂತ ಮುಂಚೆನೇ ಇಬ್ರಾಹಿಂ ರೋಜಾ ನಿರ್ಮಾಣವಾಗಿದೆ. ಸೊ ಇದು ಈ ಇಬ್ರಾಹಿಂ ಆದಿಲ್ ಶಾಹಿಯ ಸಾಧನೆಗಳನ್ನು ನಮಗೆ ಹೇಳುತ್ತೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಒನ್ ಜಾಮಾ ಮಸ್ಜಿದ್ ಅಥವಾ ಜಾಮಿ ಮಸೀದಿ ಅಂತ ಹೇಳ್ತೀವಿ, ಇನ್ನು ಮೋತಿ ಮಸೀದಿ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಕೂಡ ನಮಗೆ ಮಧ್ಯಯುಗೀನ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯ ಆಗಿದೆ. ಅದರ ಜೊತೆಗೆ ಬಿಜಾಪುರದಲ್ಲಿ ಇನ್ನೂ ಅನೇಕ ಕಟ್ಟಡಗಳನ್ನು ನಾವು ನೋಡ್ಬೋದು. ಸೊ ಭಾರಾ ಕಮಾನ್ ಆಗಿರ್ಬೋದು, ಜನಾನ್ ಮಹಲ್ ಆಗಿರ್ಬೋದು, ಅನೇಕ ಕಟ್ಟಡಗಳನ್ನು ನಾವು ದಕ್ಷಿಣ ಭಾರತದಲ್ಲಿ ಗುರುತಿಸ್ಬೋದು. ಅಷ್ಟೇ ಅಲ್ಲ, ಗೋಲ್ಕೊಂಡ, ಅಹಮದ್ನಗರ, ಸೊ ಬೀದರ್, ಈ ಎಲ್ಲ ಸ್ಥಳಗಳಲ್ಲಿ ನಾವು ಮಧ್ಯಯುಗೀನ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಮಾರಕಗಳನ್ನು ಗುರುತಿಸಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಪೋರ್ಟ್ ಇನ್ಫಾರ್ಮೇಷನನ್ನು ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಬುಲಂದರ್ ದರ್ವಾಜ್ ಅನ್ನುವಂಥದ್ದು ಅಕ್ಬರನ ಕಾಲದಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಾಣ ಮಾಡಲ್ಪಟ್ಟಿರ್ತಕ್ಕಂಥ ಅದ್ಭುತವಾದ ಕಟ್ಟಡ. ಈ ರೀತಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಇದು ಅತ್ಯಂತ ದೊಡ್ಡ ಹೆಬ್ಬಾಗಿಲಾಗಿದೆ. ಸೊ ಇಲ್ಲಿರ್ತಕ್ಕಂಥ ಫೀಚರ್ಸ್ಗಳನ್ನು, ಕಮಾನ್ಗಳನ್ನು ನೋಡ್ಬೋದು, ಗುಮ್ಮಟಗಳನ್ನು ನೋಡ್ಬೋದು. ಸೊ ಇಲ್ಲಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಟೈಲನ್ನು ನಾವಿಲ್ಲಿ ಗುರುತಿಸಬಹುದು. ಇನ್ನು ನೆಕ್ಸ್ಟ್ ಒನ್ ಕುತುಬ್ ಮಿನಾರ್. ಕುತುಬ್ ಮಿನಾರ್ ಅನ್ನುವಂಥದ್ದು ಇದು ನೋಡಿ, ಪಿಲ್ಲರ್ಸ್ ಅಂತ ಹೇಳಿದೆ, ಮಿನಾರ್ ಅಂತ ಹೇಳಿದೆ, ಇದೊಂದು ಕಂಬ ಅಥವಾ ಸ್ತಂಭ. ಇಲ್ಲಿ ನಾವು ಗುರುತಿಸ್ಬೋದು. ನಾನು 5 ಸ್ಟೆಪ್ಸ್ ಇದೆ ಅಂತ ಹೇಳಿದ್ದೀನಿ. 1 2 3 4 5 ಅನ್ನುವಂಥದ್ದು. ಆ್ಯಕ್ಚುಲಿ ಇದನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥವನು ಈ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥವನು ಕುತುಬುದ್ದೀನ್ ಐಬಕ್. ಆದ್ರೂ ಕೂಡ ಅವನು ಜೀವಿತಾವಧಿಯಲ್ಲಿ ಇದನ್ನು ಸಂಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನು ಇಲ್ತಮಿಷ್ ಅಥವಾ ಇಲ್ತುತ್ಮಿಷ್ ಅಂತಕ್ಕಂತಹ ನೆಕ್ಸ್ಟ್ ಬಂದಿರತಕ್ಕಂಥ ಸುಲ್ತಾನ ಇದನ್ನು ಸಂಪೂರ್ಣಗೊಳಿಸ್ತಾನೆ. ಸೊ ಇದರಲ್ಲಿ ನಾವು ಗುರುತಿಸ್ಬೋದು ಆ ಕಾಲದ ಪ್ರಾರಂಭಿಕ ಕಾಲದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸ್ಬೋದು. ನೆಕ್ಸ್ಟ್ ಒನ್ ತಾಜ್ ಮಹಲ್. ಸೊ ತಾಜ್ ಮಹಲ್ ಮಿನಾರನ್ನು ಒಳಗೊಂಡಿದೆ, ಗುಮ್ಮಟವನ್ನು ಒಳಗೊಂಡಿದೆ, ಕಮಾನ್ಗಳನ್ನು ಒಳಗೊಂಡಿದೆ. ಸೊ ಇದೊಂದು ಸಮಾಧಿ ಅನ್ನುವಂಥದ್ದು. ಸೊ ಅತ್ಯಂತ ಸುಂದರವಾಗಿರತಕ್ಕಂಥ ಕಟ್ಟಡ. ಇದು ಶಾಜಹಾನ್ ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಸೊ ಎಲ್ಲ ಸ್ಮಾರಕಗಳು ಏನಾಗಿದೆ ಅಂತ ಹೇಳಿದ್ರೆ, ಈ ಎಲ್ಲ ಸ್ಮಾರಕಗಳು ಮಧ್ಯಯುಗೀನ ಕಾಲದ ಇತಿಹಾಸವನ್ನು ನಮಗೆ ತಿಳಿಸೋದಕ್ಕೆ ಬಹಳ ಮುಖ್ಯವಾದ ಮೂಲಾಧಾರಗಳಾಗಿದೆ ಅನ್ನುವಂಥದ್ದು. ಸೊ ನಾನು ನನ್ನ ಇವತ್ತಿನ ಈ ಬೋಧನೆಗೆ ಈ ಎಲ್ಲ ರೆಫರೆನ್ಸ್ಗಳನ್ನು ನಾನು ಯೂಸ್ ಮಾಡ್ಕೊಂಡಿದ್ದೇನೆ. ಸೊ ಮುಂದಿನ ಭಾಗವನ್ನು ನಾವು ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಥ್ಯಾಂಕ್ ಯು.